You are watching Fact India News. पिछले कुछ दिनों से अलंग की दरगाह के कंपाउंड में महाशिवरात्रि के अवसर पर पूजा करने के लिए हिंदू संगठनों ने हाई कोर्ट में रिट दाखिल की थी, जिस पर सुनवाई करने के बाद कोर्ट ने पिछले साल की तरह 15 लोगों को 2 बजे से 6 बजे के बीच पूजा करने का आदेश दिया। और साथ ही कोर्ट ने इस मौके पर आंदोला स्वामी को अलंग में आने पर पाबंदी लगाई है। और कोर्ट ने ये भी कहा है कि ये आदेश सिर्फ इस वक्त के लिए है, क्योंकि अदालत में अभी इस पर सुनवाई चल रही है और कोर्ट का जो आदेश आएगा वो मान्य होगा। कोर्ट ने इस मौके पर अलंग में शांति बनाए रखने के लिए जिला प्रशासन को आदेश दिया है। कोर्ट के आदेश के अनुसार आज अलंग दरगाह के कंपाउंड में पूजा की गई और इस मौके पर जिला प्रशासन और जिला पुलिस ने अलंग में आज सेक्शन 144 लागू किया था और शराब की बिक्री पर भी पाबंदी लगाई थी और पूरे इलाके को छावनी में बदल दिया था। आपको ये भी बता दें कि 15 लोगों की परमिशन के बाद हिंदू संगठनों की तरफ से सिर्फ 10 लोग ही आए और अपना पूजा का कार्यक्रम पूरा किया। आइए देखते हैं फैक्ट इंडिया न्यूज़ संवाददाता फुरखान अंसारी की ये रिपोर्ट। ಇನ್ನೊಂದು ಸ್ವಲ್ಪ ಮುಂದೆ ಬರ್ರಿ, ಸ್ವಲ್ಪ ಲೋಗೋ ದೂರ ಅಲ್ಲತ್ತ.
ಪದ್ಧತಿಯ ಪ್ರಕಾರ ಧರ್ಮಾನುಸಾರ ಶಿವಲಿಂಗಾರ್ಚನೆ ಪುಷ್ಪಾಂಜಲಿ ಅನೇಕ ಪೂಜೆಗಳನ್ನು ಮಾಡಿ ಈಗ ಪ್ರತಿ ಬಾರಿ ಕೂಡ ನೀವು ಕೋರ್ಟ್ ಜನರಿಗೆ ಅವಕಾಶ ಇತ್ತು, 15 ಜನನು ಹೋಗಂತವ್ರ ಸಂಖ್ಯೆ ಆಗಲಿಲ್ಲ, ಬರೀ 10 ಜನರು ಹೋಗ್ಲಿಕ್ಕೆ ಸಾಧ್ಯ. ಏನು ಹೇಳ್ತೀವಿ ಅದಕ್ಕೆ ನಾವು ನೀವು ಮುಂದೆ ಮಾತಾಡಕತ್ರ ಅವ್ರಿಗೆ ಗೊತ್ತಿಲ್ಲ ಅದ್ರ ಮಾಹಿತಿ. ಅಂದ್ರೆ ನೀವೇ ಬಂದ್ಬಿಟ್ರಿ ಪೂರ ಬಂದು 10 ಜನ ಯಾಕೆ ಆಯ್ತು ಅನ್ನೋದು ಅವ್ರಿಗೆ ನೀವು ಬಂದ್ಬಿಟ್ರಿ ಮುಂದೆ. ಶಿವರಾತ್ರಿ ಮೇಲೆ ಸಾಕಷ್ಟು ಜನ ಭಕ್ತರ ಆಸೆ ಇರುತ್ತೆ, ಪೂಜೆ ಎಲ್ಲ ಇದು ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಒಂದು ಶಿವರಾತ್ರಿಯಲ್ಲಿ ಶಿವರಾತ್ರಿ ಬಗ್ಗೆ ಅಪೇಕ್ಷೆ ಎಲ್ಲ ಜನರದ್ದು ಭಾಳ ಐತೆ, ಅಡಿತಡಿಗಳು ಭಾಳ ಆಗ್ಯಾವ ಅಂತ ಹೇಳ್ಕೊಂಡು ಜನಸಂಖ್ಯೆ ಕಮ್ಮಿ. ಅಡಿತಡಿಗಳಿದ್ನಪ್ಪ ಅಂದ್ರೆ ಎಷ್ಟು ಬೇಕು ಅಷ್ಟು ಮಂದಿ ಬರ್ಬೇಕು. ಅವ್ರು ಗೌರ್ಮೆಂಟ್ನವ್ರು ಆದ್ರೂ ಪರ್ಮಿಷನ್ ಕೊಟ್ಟರು 1 ಲಕ್ಷ ಮಂದಿ ಕೊಡ್ತಾರೆ, ಕೊಡೋಂಗಲ್ಲ ಅಂತಿಲ್ಲ. ಆದ್ರೆ ಅಡಿತಡಿ ಇದ್ದದಕ್ಕೆ ಕೊಡ್ತಾರೆ. ಲಾಸ್ಟ್ ಟೈಮ್ ಹೇಳಿದ್ರಿ ಇಲ್ಲಿ ಇನ್ನೊಂದು ಮುಂದಿನ ಬಿಡು ಬರುವವರೆಗೂ ನಾವು ದೇವಸ್ಥಾನ ಕಟ್ಟಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಅದು ಆಗಿಲ್ಲ. ಕ್ರಮೇಣ ಮುಂದೆ ಬರ್ತಾ ಬರ್ತಾ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಮಾಡ್ತೀವಿ, ಅದು ಭಗವಂತ ಪೂರ್ತಿ ಮಾಡಬೇಕು, ಹಾಗೇ ಆಗ್ತದೆ. ಆಗಂಗಲ್ಲಂತ ಯಾವ ಕಾಲಕ್ಕೂ ನಿಂದ್ರಂಗಲ್ಲ. ಹರಿಹರ ಬ್ರಹ್ಮ ಬಂದ್ರೂ ನಿಂದ್ರಂಗಲ್ಲ. ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡ ಆಗ್ತದೆ. ಈಗ ದರ್ಗಾ ಕಮಿಟಿಯವರು ನಿನ್ನೆ ಒಂದು ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿ ಅವ್ರ ವಾದ ಏನಂದ್ರೆ ಅಲ್ಲಿ ಶಿವಲಿಂಗನೇ ಇಲ್ಲ ಅನ್ನುವಂಥದ್ದು. ಈಗ ನೋಡ್ರಿ, ನಾವು ಶಿವಲಿಂಗ ಐತೆ ಅಂತ ಈಗ ಶಿವಲಿಂಗ ಸಾಕ್ಷಿ ಸದ್ಯ ಐತೆ, ಅವ್ರು ಇಲ್ಲ ಐತೆ ಅಂತ ಅನ್ನೋದು ಬೇಡ. ಈಗ ಸದ್ಯ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣ ಸರಿ. ಲಿಂಗ ಸದ್ಯ ಐತೆ ಈಗ ನೋಡ್ಲಿಕ್ಕೆ. ಈಗ ಲಿಂಗ ಪೂಜೆನೇ ಮಾಡಿವಿ ನಾವು. ಭಕ್ತಾದಿಗಳು ಎಲ್ಲರನ್ನ ಕುಂದಿರಿಸಿ ಸಂಕಲ್ಪ ಬಿಟ್ಟು ಲಿಂಗ ಪೂಜೆಗೆ ರುದ್ರಾಭಿಷೇಕನೇ ಮಾಡಿ. ಮತ್ತು ನೀವಿಲ್ಲ ಅಂದ್ರೆ ನ್ಯಾಯಮೂರ್ತಿಗಳು ದರ್ಗಾ ಕಮಿಟಿಯವರು ಕೋರ್ಟಲ್ಲಿ ಅವರು ಅಪೀಲ್ ಮಾಡ್ತಾರೆ, ಆದ್ರೆ ನಾವು ಅಪೀಲ್ ಮಾಡ್ತೀವಿ. ನಮ್ದು ಲಿಂಗ ಐತಂತ ಸಿದ್ಧಾಂತ. ಈಗ ಮೊನ್ನೆ ನಾವು ಕಾಶಿಯಲ್ಲಿ ಹೋಗಿದ್ದೀವಿ, ಪ್ರಯಾಗರಾಜಕ್ಕೆ ಹೋದಾಗ ಕಾಶಿಯಲ್ಲಿ ಹೋದಾಗ ಏನಾಯ್ತು, ಒಂದು ನಂದಿ ಮೂರ್ತಿ ಎದುರಿಗೆ ಒಂದು ಗುಡಿ ಅದು ಮುಸಲ್ಮಾನರ ಗುಡಿನೇ ಅಂತಿದ್ರು, ಆದ್ರೆ ಅಲ್ಲಿ ಶಿವಲಿಂಗ. ಈ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಬಹುದು, ನಾವು ಸುಳ್ಳು ಹೇಳೋದಲ್ಲ. ಮತ್ತಂದ್ರೆ ಐತೆ ಅಂದ್ರೆ ಈಗ ಅದನ್ನು ಕಟ್ಟಡ ನಡ್ತೈತೆ ಅಲ್ಲ, ಇನ್ನು ಮುಂದೆ ಕಟ್ಟಡ ಆಗ್ತೈತೆ. ನಮ್ಮಂಥವ್ರು ತಪಸ್ಸುಗಳು ಹೇಳ್ತಕ್ಕಂಥ ಮಾತು ಯಾವ ಕಾಲಕ್ಕೂ ಸುಳ್ಳಾಗದಲ್ಲ. ನಮ್ಮಂಥವ್ರು ಗುದ್ದಾಡಕ್ಕೆ ಹೋಗಂಗಲ್ಲ. ಮನಸ್ಸಿನಾಗ ಅನ್ಕೊಂಡು ಸಾಕು, ಭಗವಂತ ತಾನೇ ಮಾಡ್ತಾನೆ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು 1 ವಾರದಿಂದ ಕೋರ್ಟಲ್ಲಿ ವಿಚಾರಣೆಗಳು ನಡೀತಾ ಇದ್ವು. ಆಂದೋಲ ಶ್ರೀಗಳ ಒಂದು ಅರ್ಜಿ ಅದು 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು ಹೋಗಿರೋದ್ರಿಂದ ನಮ್ಮ ಆಳಂದ ತಾಲೂಕದ ಸಿದ್ದರಾಮಯ್ಯ ಹಿರೇಮಠ ಅವರು DC-ಗೂ ಅರ್ಜಿ ಕೊಟ್ಟಿದ್ದರು. ನಂತರ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ರು. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಏನೂ ನಿರ್ಣಯ ಕೈಗೊಂಡಿಲ್ಲ, ಅವರು ತಿರಸ್ಕಾರ ಮಾಡಿದ್ರು. ಆಮೇಲೆ ಅಂದರೆ ಇದು ನಮಗೆ ಭಾಳ ಒಂದು ಹಿಂದೂಗಳಿಗೆ ತಮ್ಮ ಹಕ್ಕನ್ನು ಡಿನೈ ಮಾಡಿದ ರೀತಿಯಲ್ಲಿ ಅವರು ಇವತ್ತು ನಡ್ಕೊಂಡಿದ್ದಾರೆ ಜಿಲ್ಲಾಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರ. ನಾವು ಅನಿವಾರ್ಯವಾಗಿ ಹೈಕೋರ್ಟ್ ಹೋಗಬೇಕಾಯಿತು. ಸಿದ್ದರಾಮಯ್ಯ ಅವರು ರಿಟ್ ಪಿಟಿಷನ್ ಹಾಕಿದ್ರು. ಅಲ್ಲಿನೂ ಕೂಡ ಸುದೀರ್ಘವಾಗಿ ನ್ಯಾಯಾಧೀಶರು ಅಲ್ಲಿ ಆಲಿಸಿ ತಾವು ಕೂಡ ಅಲ್ಲೆಲ್ಲ ನೋಡಿರ್ಬೋದು. ಇವರು ದರ್ಗಾ ಕಮಿಟಿದವರು ಅಲ್ಲಿ ಲಿಂಗನೇ ಇಲ್ಲ ಅಂತ ಅನ್ನೋದೊಂದು ಪ್ರಸ್ತಾಪ ಮಾಡಿದ್ರು. ಅದು ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ನಮಗೆ ಅನ್ನಿಸ್ತು. ಯಾಕೆ ಅವ್ರು ಎಷ್ಟು ಇದಕ್ಕೆ ವಿರೋಧ ಮಾಡ್ಲಿಕತ್ತಾರ ಅಷ್ಟು ಇದು ಸಾಬೀತಾಗ್ಲತ್ತದ. ಜಡ್ಜ್ ಅವ್ರು ಏನು ಮಾಡಿದ್ರು, ಒಂದು ಕಮಿಟಿ ಮಾಡಿ ಒಬ್ಬರು ವಕೀಲರಿಗೆ ನೇಮಿಸಿ ಇಲ್ಲಿ ಕಳಿಸಿ ಪಂಚನಾಮ ಮಾಡ್ಕೊಂಬರ್ರಿ, ಇಲ್ಲಿ ಲಿಂಗ ಅದ ಇಲ್ಲ ಅಂತಂದು ನೋಡ್ರಿ ಅಂತ. ಇವತ್ತು ದರ್ಗಾ ಕಮಿಟಿಯವರು ಮಾಡಿದ್ದು ಒಳ್ಳೆಯದಾಯಿತು.
ಇಲ್ಲಿ ಲಿಂಗ ಇದೆ ಅಂತ ಅನ್ನೋದು ಸಾಬೀತಾಯಿತು. ಆ ಕಮಿಟಿಯವರು ವರದಿ ಕೊಟ್ಟರು, ಇಲ್ಲಿ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ, ಸ್ಟೋನ್ ಇದೆ ಅಂತಂದು ಹೇಳಿದ್ರು. ಅದು ಆಕಾರ ಭಾಷೆಯಲ್ಲಿ ಹೇಳಿದ್ದಾರೆ, ಆದ್ರೆ ಅದನ್ನು ನಾವು ಲಿಂಗ ಅಂತಂದು ನಾವು ಹಿಂದೂಗಳು ನಂಬ್ತೀವಿ. ಆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಏನದ ಅದು ಆಕಾರ ಅವ್ರು ಏನು ಹೇಳ್ಯಾರ ಭಾಷೆದಾಗ, ಇಂಗ್ಲೀಷ್ ಭಾಷೆದಾಗ, ಅದು ನಾವು ಲಿಂಗ, ಶಿವಲಿಂಗ ಅಂತ ಹೇಳ್ತೀವಿ. ಅದಕ್ಕೆ ರಾಘವ್ ಚೈತನ್ಯ ಅವರ ಪರಂಪರೆ ಏನು ಎಷ್ಟು ಭಾಳ ಹಿರಿಯದು ಮತ್ತು ದೊಡ್ಡ ಪರಂಪರೆ ಇದೆ. ಆ ಪರಂಪರೆ ಇವ್ರು ಯಾರ ಕೈಯಿಂದನೂ ನಶಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಸತತವಾಗಿ ನಮಗೆ ನ್ಯಾಯಾಲಯದಲ್ಲಿ ಜಯ ಸಿಗ್ಲತ್ತದ ಅಂತಂದ್ರೆ ಇದು ಶ್ರೀ ರಾಘವ್ ಚೈತನ್ಯ ಅವರ ಕೃಪಾ, ಅವ್ರ ಜಾಗೃತಿ ಇರೋದು ಇಲ್ಲಿ ಎತ್ತಿ ತೋರಿಸ್ತದ. ಮತ್ತು ಇಂಥ ಒಂದು ವಿರೋಧದಲ್ಲೂ ಕೂಡ ಮತ್ತೆ ನ್ಯಾಯಾಧೀಶರು ನಮಗೆ ಪೂಜೆಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ನಾವು ಸಂವಿಧಾನಕ್ಕೆ ಜಯ ಆಗ್ಯದ ಅಂತ ಹೇಳ್ತೀವಿ, ಹಿಂದೂಗಳ ಒಂದು ಜಯ ಆಗಿದೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದಕ್ಕೆ ಮುಸಲ್ಮಾನರು ಏನು ಪದೇ ಪದೇ ನಮ್ಮ ಹಕ್ಕನ್ನು ಕಸ್ಕೊಳ್ಳೋವಂಥದ್ದು ಮಾಡ್ಲಿಕತ್ತಾರ, ಅದು ಬಿಡಬೇಕು. ಯಾಕಂದ್ರೆ ಪ್ರತಿ ಸರ್ತಿ ನಾವು ನ್ಯಾಯಾಲಯಕ್ಕೆ ಹೋಗಿ ಒಂದು ಪರ್ಮಿಷನ್ ತರೋವಂಥದ್ದು ಪದ್ಧತಿ ಆಗಿಬಿಟ್ಟದು. ಅದಕ್ಕೆ ಅವರು ತಿಳ್ಕೊಬೇಕು, ಸೌಹಾರ್ದತೆ, ಸೆಕ್ಯುಲರಿಸಮ್ ಅಂತಂದು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಲ್ಲ, ಇಲ್ಲಿ ತೋರಿಸ್ಕೋಬೇಕು. ಅಂದರೆ ನಮಗೂ ಪೂಜೆ ಮಾಡ್ಲಿಕ್ಕೆ ಅವರು ವಿರೋಧ ಮಾಡಲಾರ್ದೇ ಅವಕಾಶ ಮಾಡಿಕೊಡ್ಬೇಕು. ಜಿಲ್ಲಾಡಳಿತನೂ ಕೂಡ ಮುಂದೆ ನಮಗೆ ನ್ಯಾಯಾಲಯಕ್ಕೆ ಹೋಗ್ಲಾರ್ದಂಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದು ನಾವು ಈ ಮುಖಾಂತರ ಕೇಳ್ತೀವಿ. ಮತ್ತು ನಮಗೆ ಏನು ಈ ಪೂಜಾಕ್ಕೆ ಪ್ರತಿ ಸರ್ತಿ ಕಡ್ಗಂಚಿ ಅಪ್ಪವರು ಫಸ್ಟ್ ಇಯರ್ ಹಿಡ್ಕೊಂಡು ಇಲ್ಲಿ ತನಕ ಸತತವಾಗಿ ನಮ್ಮ ಜೊತೆ ಅವರು ಬಂದಾರೆ. ಯಾವತ್ತೂ ಕೂಡ ಇಲ್ಲಿ ಎಂಥದೇ ಪರಿಸ್ಥಿತಿ ಇದ್ದರೂ ಅವ್ರು ಹಿಂದೆ ಸರಿದಿಲ್ಲ. ಕಲ್ಲು, ಕಟ್ಗಿ, ಮಚ್ಚು ಏನು ತೋರಿಸಿದ್ರು ಅವ್ರು ಹಿಂದೆ ಸರಿದಿಲ್ಲ. ಇಂಥ ಇಳಿ ವಯಸ್ಸಿನಾಗ ನಮ್ಮ ಜೊತೆ ಬಂದಿದ್ದಾರೆ. ಲಿಂಗರಾಜ್ ಅಪ್ಪ ಅವರು, ಶಿವರಾಜ್ ಪಟೇಲ್ ರದ್ದೇವಾಡ್ಗಿ, ಸಿದ್ದರಾಮಯ್ಯ ಅವರು, ಆನಂದ್ರ ಪಟೇಲ್ ಎಲ್ಲ ನಮ್ಮ ತಂಡ ಕೇವಲ 15 ಜನರಿಗೆ ಕೊಡ್ಲತ್ತಾರೆ. ಆದ್ರೆ ನಮಗೆ ಊರಾಗ ಹಳ್ಳಿಯಿಂದ ಜನ ಕೇಳತ್ತಾರೆ, ಯಾಕ್ರಿ ನೀವು ಇಷ್ಟೇ ಹೋದ್ರೆ ಹೆಂಗೆ, ನಮಗೆ ಯಾಕೆ ಬಿಡಲ್ಲ, ದರ್ಗಾದಾಗ ಎಲ್ಲರೂ ಹೋಗ್ತಾರ, ಅವ್ರೇನು ಪರ್ಮಿಷನ್ ತೊಗೊಂಡು ಹೋಗ್ತಾರೆ, ನಾವು ಯಾಕೆ ಪರ್ಮಿಷನ್ ತೊಗೋಬೇಕು, ನಮಗೆ ಯಾಕೆ ಬಿಡಲ್ಲ ಅಂತಂದು ನಮಗೆ ಜನರಿಗೆ ಕೇಳಗತ್ತ. ಅದಕ್ಕೆ ಅಪ್ಪವ್ರ ಆಶೀರ್ವಾದ ಏನು ಇವತ್ತು ನುಡಿ ಬಂದದ, ಮುಂದಿನ ದಿನಗಳಲ್ಲಿ ಭವ್ಯವಾದಂಥ ಮಂದಿರ ಮತ್ತು ನಮ್ಮೆಲ್ಲರಿಗೆ ಸುಗಮವಾಗಿ ಹೋಗಿ ದರ್ಶನ ಮಾಡುವಂಥ ಅವಕಾಶ ಆಗ್ತದೆ ಅಂತ ನಾನು ನಂಬಿನಿ. ಮತ್ತು ಪೊಲೀಸ್ ಇಲಾಖೆಯವ್ರನ್ನೂ ಕೂಡ ಸಹಕಾರ ಮಾಡಿದ್ದಾರೆ. ಕೆಲವೊಂದು ಕಡೆ ಟಫ್ ಆಗಿನೂ ಇದ್ದರು. ಅದಕ್ಕೆ ಅವ್ರನಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಅದು 15 ಜನ ಏನಾಯಿತು, ಕೋರ್ಟಲ್ಲಿ ಆರ್ಡ್ರು ನಾವು ಓದ್ಕೊಳ್ಳೋದು, ಅವ್ರು ಓದ್ಕೊಳ್ಳೋದು ವಿಭಿನ್ನ ಆಗ್ಯದ. 15 persons ಬಿಲಾಂಗಿಂಗ್ ಟು ಹಿಂದೂ ಫೇತ್ ಆ್ಯಂಡ್ ಆ ರಿಟ್ ಪೆಟಿಷನ್ ಏನು ಲಾಸ್ಟ್ ಇಯರ್ ರಿಟ್ ಪೆಟಿಷನ್ ಹಾಕಿದ್ರು, 2024 ರಿಟ್ ಪೆಟಿಷನಲ್ಲಿ ಹೋದವರು ಅಂತಂದು ಅಂತಂದು ಮರ್ಜ್ ಮಾಡಿ ಅವರು ಆರ್ಡರ್ ಮಾಡಿದ್ದಾರೆ. ಆದರೆ ಅವರು ಅದು 15 persons ಬಿಲಾಂಗಿಂಗ್ ಟು ಹಿಂದೂ ಫೇತ್ ಅನ್ನೋದು ಅವ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಬರೀ 24 ರಿಟ್ ಪೆಟಿಷನಲ್ಲಿದ್ದ ಲಿಸ್ಟ್ ಮಾತ್ರ ಹೋಗಬೇಕು ಅಂತಂದು ಪೊಲೀಸರು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಾವು ಹೋದ್ ಸರಿ ಇದ್ದವರು ಲಿಸ್ಟ್ನಾಗ ಇದ್ದವರು ಈಗ ಚಂದು ಪಾಟ್ಲ, ಅಪ್ಪು ಪಾಟ್ಲ ಮತ್ತು ನಮ್ಮ ಅವಿನಾಶ್ ಜಾಧವ್, ಕೆಲವೊಬ್ಬರು ಅವರು ಊರಲ್ಲಿಲ್ಲ, ಅವರು ಶಿವರಾತ್ರಿ ಹಬ್ಬಕ್ಕೆ ಶ್ರೀಶೈಲ ಮತ್ತು ಬೇರೆ ಕಡೆ ಹೋಗಿದ್ದಾರೆ. ನಾವು ಅವರು ಈ ಸರ್ತಿ ಸ್ಥಳೀಯರಿಗೆ ನಾವು ಕರ್ಕೊಂಡು ಹೋಗ್ಬೇಕಂತ ಅನ್ನೋದಿತ್ತು. ಈಗ ಹಳೆಯ ಲಿಸ್ಟ್ ಇದ್ದವರೇ ಬರಬೇಕು ಅಂತಂದು ಪೊಲೀಸರು ಇದು ಇನ್ಸಿಸ್ಟ್ ಮಾಡಿದಾಗ ನಾವೇ 10 ಜನ ಏನು ಇದ್ದೀವಿ ಸ್ಥಳೀಯವಾಗಿ, ಅವರೇ 10 ಜನ ನಾವು ಹೋಗಿ ದರ್ಶನ ಮಾಡಿ. ಈಗ ಎವ್ರಿ ಡೇ ಇಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇರ್ತವೆ, ಜನ ಟೈಮ್ ಹೊಡಿತಾರೆ, ಎಲ್ಲ ಮಾಡ್ತಾರೆ. ಒಂದು ದಿನ ಶಿವರಾತ್ರಿಗೋಸ್ಕರ ನೀವು ಕೋರ್ಟ್ಗೆ ಹೋಗಿ ಆರ್ಡರ್ ತೊಗೊಂಡು ಬಂದು ಇಲ್ಲಿ ಇಡೀ ಆಳಂತೆ ಬಂದು ವಾತಾವರಣ ಕ್ರಿಯೇಟ್ ಮಾಡಿ 10 ಜನ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಏನು ಸಾಧನೆ ಮಾಡ್ದಂಗೆ? ಅಂದ್ರೆ ನಿತ್ಯ 100 ಜನ ಹೋಗ್ತಾರೆ ಹಿಂದೂಗಳು ಅಥವಾ ದೇವಸ್ಥಾನಕ್ಕೆ ಬರ್ತಿರೋರು ಎವ್ರಿ ಡೇ ಹೋಗ್ತಾರೆ. ಹಿಂದೂಗಳಿಗೆ ಪ್ರತಿನಿತ್ಯ ಅಲ್ಲಿ ಯಾರು ಮಾಡ್ಲತ್ತಾರ? ಬಂದ ಜಿಲ್ಲಾಡಳಿತ ಮಾಡ್ಲತ್ತ, ನಾವು ಮಾಡ್ಲತ್ತ, ಸರ್ಕಾರ ನನ್ನ ಕ್ವಶನ್ ಏನಂದ್ರೆ, ಈಗ ಹೋಗಿ ಬಂದ್ರಲ್ಲ, ಇಷ್ಟು ಜನ ಕಾಮನ್ ಆಗಿ ಎವ್ರಿ ಡೇ ಹೋಗ್ತಾರೆ, ಅದನ್ನು ಹೊರತುಪಡಿಸಿ ಇವತ್ತು ನೀವು ಹೋಗಿ ಬಂದ್ರಲ್ಲ, ಏನು ಅಚೀವ್ಮೆಂಟ್ ಏನಾಯ್ತು ಅಂತ? ಅಚೀವ್ಮೆಂಟ್ ಏನು ನಮ್ಮದು ಅಲ್ಲಿ ಶಿವಲಿಂಗದ್ದು ಇದ್ದಿದ್ದು ಎಕ್ಸಿಸ್ಟೆನ್ಸು. ನಾವು ಪ್ರತಿ ವರ್ಷ ಶಿವರಾತ್ರಿ ಏನು ಅವರು ಮಲಮೂತ್ರ ವಿಸರ್ಜನೆ ಮಾಡಿ ಅದಕ್ಕೆ ಹೊಲಸು ಮಾಡಿದ್ರು, ಅದು ನಾವು ಶುದ್ಧೀಕರಣ ಮಾಡ್ತೀವಿ ಅಂತಂದು ಶಿವರಾತ್ರಿಗೆ ಆಳಂದ ಜನ ಶುದ್ಧೀಕರಣ ಮಾಡ್ತಾನೆ ಇದ್ದಾರೆ. ಅಲ್ಲ, ನಾವು 4 ವರ್ಷದಿಂದ 2022ದಾಗ ಅವಾಗ ಕರೆ ಕೊಟ್ಟಿದ್ದಿಲ್ಲ. ಇವತ್ತು ಅಲ್ಲಿ ಬಸ್ ನಿಲ್ದಾಣದಲ್ಲಿ ಮಾತಾಡಿದ್ದು, ನಿತ್ಯ ನಾವು 100 ಜನ ಹೋಗಿ ಬರ್ತೀವಿ ಪೂಜೆಗೆ, ಯಾರು ವಿರೋಧ ಮಾಡಲ್ಲ. ಇವತ್ತಿನ ದಿನಾನೇ ಇದು ಮಾಡಿ ಬಂದ್ ಇಡೋದ್ರಿಂದ ನಮ್ಮ ಎಕಾನಮಿನೂ ಲಾಸ್ ಆಗ್ತಾ ಇದೆ. ಅದೇ ನಿತ್ಯ 100 ಜನ ಹೋಗ್ತಾ ಇದ್ರು, 10 ಜನ ಹೋಗೋ ಪರಿಸ್ಥಿತಿ ಬಂದಿದೆ. ನಾವು ಮಾಡಲಾಗಿವಲ್ರಿ, ಬಂದ ಜಿಲ್ಲಾಡಳಿತ ಮಾಡ್ಲತ್ತದಲ್ಲ. ದಿನ ಹೆಂಗ್ ಹೋಗ್ತೀರಿ ಹಂಗ ನೀವು ಹೋಗಿ ಬರ್ರಿ ಅಂದ್ರೆ ನಾವು ಹೋಗೇ ಬರ್ತೀವಿ ಸರ್. ನಾವು ಜಿಲ್ಲಾಡಳಿತಕ್ಕೆ ಆದ್ರೆ ಇವತ್ತಿನ ದಿವಸ ಯಾಕೆ ಸಮಸ್ಯೆ ಆಗ್ಲತ್ತದ?
ಯಾಕಂದ್ರೆ ಹೋದ 4 ವರ್ಷದ ಹಿಂದೆ 2022ದಾಗ ಮುಸ್ಲಿಮರು ಏನು ಮಾಡಿದ್ರು, ಬರ್ಲಕ್ಕೆ ಬಿಡಲಿಲ್ಲ ನಮಗೆ ಪೂಜೆಗೆ. ಕಟ್ಟಿಗೆ ಕಲ್ಲು ಮಚ್ಚು ತೊಗೊಂಡು ದರ್ಗಾ ಮ್ಯಾಗ ಟ್ರ್ಯಾಕ್ಟರ್ ಗಟ್ಟಲೆ ಕಲ್ಲುಗಳು ಇಟ್ಕೊಂಡು ಕುಂತಿದ್ರು. ಕಲ್ಲು ಹೊಡೆದ್ರು, ನಮಗೆ DC ಹೊಡೆದ್ರು, SP ಹೊಡೆದ್ರು. ಅದು ಇದು ಹೊಣೆ ಯಾರ್ದು? ಅವ್ರದ್ದು. ಅವರು ಇದಕ್ಕೆ ಉತ್ತರ ಕೊಡಬೇಕು. ಅವ್ರ ಕಾನೂನು ಕೈಗೆ ಎತ್ಕೊಂಡು ಇವತ್ತು ನಮ್ಮ ಇಡೀ ಆಳಂದ ನಗರ ಮತ್ತು ತಾಲೂಕು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ತೊಂದರೆ ಕೊಡ್ಲಿಕತ್ತಾರೆ. ಅವ್ರ ಮೇಲೆ ಫೇತ್ ಇಲ್ಲ ಈ ಜಿಲ್ಲಾಡಳಿತಕ್ಕೆ. ಅದಕ್ಕೆ ಈ ರೀತಿ ಇದು ಮಾಡ್ಲಿಕತ್ತಾರ, 144 ಕಲಂ ಲಾಗು ಮಾಡ್ಲತ್ತಾರ. ಥ್ಯಾಂಕ್ ಯು ಸರ್. इसके लिए 10 लोग आके हमने पूजा शिवलिंग को पूजा किया है, अभिषेक किया है, संकल्प किया है कि सभी देशवासियों को अच्छा हो जाए। शिवरात्रि के शुभ अवसर पर सभी को शुभकामना बोल के हमने संकल्प किया है। सभी को भलाई होना के लिए, अच्छा हो जाने के लिए हमने संकल्प किया है। हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।